त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। पराशरं मुनिवरं देवं नारायणं नत्वा सर्वदोषविवर्जितं परिपूर्णं गुरुं गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ज्ञानं तेहं सविज्ञानम् इदं वक्ष्याम्यशेषतः यज्ञात्वा नेह भूयोऽन्यज्ञातव्यमवशिष्यते। ಯಾವುದನ್ನ
ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಬಹಳ ಜನಕ್ಕೆ ತಿಳುವಳಿಕೆ ಬರುತ್ತೆ, ವಿಶೇಷ ಜ್ಞಾನ ಇರುತ್ತೆ, ಬಹಳ ಥರೋ ಆಗಿ ಆ ವಿಷಯದಲ್ಲಿ ಎಲ್ಲರಿಗೂ ತಿಳುವಳಿಕೆಯನ್ನು ನೀಡುತ್ತಾರೆ. ಅವ್ರು ಹೇಳಿದ ಮೇಲೆ ಕೇಳಿ ಬಹಳ ಜನಕ್ಕೆ ಇನ್ಸ್ಪೈರ್ ಆಗಿ ಬದುಕಿನುದ್ದಕ್ಕೂ ಅದನ್ನ ರೂಢಿಸಿಕೊಳ್ತಾರೆ. ಆದ್ರೆ ಸ್ವತಃ ಅವರಿಗೆ ಮಾತ್ರ ಆ ವಿಷಯದಲ್ಲಿ ಪೂರ್ಣವಾಗಿ ತೊಡಗಲಿಕ್ಕೆ ಕಷ್ಟ ಆಗುತ್ತೆ. ಅಂತಹ ಆ, ರೀತಿ ನಮ್ಮ ಬದುಕಾಗಬಾರದು. ಯಾಕೆಂದ್ರೆ ಕೇವಲ ತಿಳಿಯುವುದರಿಂದ ಯಾವುದೂ ಸಿದ್ಧಿಯಾಗುವುದಿಲ್ಲ. ತಿಳಿದದ್ದನ್ನ ರೂಢಿಸಿಕೊಂಡಾಗ ಮಾತ್ರ ಅದು ಫಲಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದಾಗಿ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಹಲವು ಜನರ ಪ್ರಯಾಣದಲ್ಲಿ ಯಾರೋ ಒಬ್ಬ ಮಾತ್ರ ಯತತಾಮಪಿ ಇಲ್ಲಿ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ. ಕಶ್ಚಿತ್ ಅಂದ್ರೆ ಯಾರೋ ಒಬ್ಬ ಸಿದ್ಧಯೇ, ಸಿದ್ಧಿಯ ದಾರಿಯತ್ತ ಸಾಗುವುದಕ್ಕೆ ಯತತೆ. ಆದ್ರೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಆ ಪ್ರಯತ್ನ ಒಂದು ದಿವಸದ್ದಾದ್ರೆ ಸಾಕಾಗುದಿಲ್ವಲ್ಲ. ಆ ಪ್ರಯತ್ನ ಅನ್ನುವುದು ನೂರಾರು ರೀತಿಯ ಆ ಕಷ್ಟಗಳನ್ನು ಎದುರಿಸುತ್ತೆ, ಅನರ್ಥಗಳನ್ನು ಎದುರಿಸುತ್ತೆ. ಅದೆಲ್ಲವನ್ನು ಮೀರಿ ಮುಂದುವರಿಯುವುದಕ್ಕೆ ಬೇಕಿರುವಂತಹ ಅರಿವನ್ನ ಮತ್ತು ನಿರಂತರ ಪ್ರಯತ್ನಶೀಲತೆಯನ್ನ ಭಗವಂತ ಕೊಟ್ರೆ ಮಾತ್ರ ಅದು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯತತಾಮಪಿ ಸಿದ್ಧಾನಾಂ, ಯತ್ನಿಸಿದವರಲ್ಲೂ ಕೂಡ ಸಿದ್ಧರಲ್ಲಿ ಕಶ್ಚಿತ್ ಯಾರೋ ಒಬ್ಬ ಮಾಂ ನನ್ನನ್ನು ವೇತ್ತಿ. ಪುಸ್ತಕದ ಅರಿವು ಬಹಳ ಜನಕ್ಕೆ ಬರುತ್ತೆ, ಬಂದ್ರೂ ಅದರಲ್ಲಿ ಬಹಳ ತೊಡಗಿಸಿಕೊಳ್ಳುವಿಕೆ ಅನ್ನುವ ಪ್ರವೃತ್ತಿ ಕೆಲವರಿಗೆ ಉಂಟಾಗುತ್ತೆ. ಆ ಪ್ರವೃತ್ತಿಯಲ್ಲೂ ಪ್ರಯತ್ನ ನಿರಂತರವಾಗುವುದು ಮತ್ಯಾರೋ ಒಬ್ಬನಿಗೆ. ಆ ನಿರಂತರವಾದ ಪ್ರಯತ್ನದಲ್ಲೂ ಸಾಗಿ ಗುರಿ ಮುಟ್ಟುವವ ಇನ್ಯಾರೋ ಒಬ್ಬ ಇರ್ತಾನೆ. ಮಾಂ ಕಶ್ಚಿತ್, ಯಾರೋ ಒಬ್ಬ ಸಾವಿರಾರು ಮಂದಿಯಲ್ಲಿ ಒಬ್ಬ ನನ್ನನ್ನ ಅರಿತುಕೊಳ್ತಾನೆ, ನನ್ನ ಹತ್ರಕ್ಕೆ ಬರ್ತಾನೆ ಅನ್ನೋದನ್ನ ಹೀಗೆ ಸುಲಭ ಅಂತ ನಾವು ಅದನ್ನ ಒಂದೇ ಸರ್ತಿಗೆ ಆ ನಿರಾಕರಿಸ್ಲಿಕ್ಕೆ ಬರುವುದಿಲ್ಲ. ಇದೇನ್ ಗೊತ್ತು, ನಾವ್ ಯಾವ್ದೋ ಮಾಮೂಲು ಪುಸ್ತಕದ ಅಧ್ಯಯನದ ಕುರಿತಾಗಿ ಅದ್ ನೋಡಿ ಆಗಿದೆ, ಅದು ಓದಿ ಆಗಿದೆ ಅಂತ ನಾವು ಹೇಗೆ ಅದರ ಬಗ್ಗೆ ಉಪೇಕ್ಷೆ ಮಾಡಬಹುದು, ಹಾಗೆ ಈ ದಾರಿಯಲ್ಲಿ ನಮಗೂ ಅದರ ಬಗ್ಗೆ ಚೆನ್ನಾಗಿ ಅರಿವಿದೆ, ನಾವೇ ಎಲ್ಲ ಅರ್ಥ ಮಾಡಿಕೊಂಡು ಹೊರಟು ಬಿಡುತ್ತೇವೆ ಅಂತ ಹೊರಡಬಾರದು, ಹೊರಡ್ಲಿಕ್ಕೆ ಆಗುದೂ ಇಲ್ಲ ಅನ್ನೋದನ್ನ ಹೇಳ್ತಾನೆ. ಸರಿ, ಜ್ಞಾನದ ದೌರ್ಲಭ್ಯ ಏನು ಅಂತ ಈ ಪದ್ಯದಲ್ಲಿ ಹೇಳಿದ ಹಾಗಾಯಿತು. ಅಂದ್ರೆ ಜ್ಞಾನ ಅಷ್ಟು ಸುಲಭದ ಸೊತ್ತಲ್ಲ. ಜ್ಞಾನ ಅನ್ನೋದು ಅತ್ಯಂತ ಪ್ರೆಷಸ್ ಆದದ್ದು. ಅದು ಸಿಕ್ಕಿದ್ರೆ ಮಾತ್ರ ಸೌಖ್ಯದ ತುತ್ತ ತುದಿಯಲ್ಲಿರ್ತಾರೆ, ಸಿಕ್ಕಿದ್ರೆ ಮಾತ್ರ ಬಹಳ ಆನಂದವನ್ನು ಅನುಭವಿಸ್ಲಿಕ್ಕಾಗತ್ತೆ. ಆದ್ರೆ ಅದನ್ನ ಪಡೆಯುವುದಕ್ಕೆ ಮಾತ್ರ ಶ್ರಮ ದೊಡ್ಡದಿದೆ ಅನ್ನೋದು ಹೀಗೆ ಗೊತ್ತಾದ್ರೆ ಮುಂದೆ ಈ ಭಗವಂತ ಪ್ರತಿಜ್ಞೆ ಮಾಡಿದ್ನಲ್ವಾ, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ ಅಂತ ಪ್ರತಿಜ್ಞೆ ಮಾಡಿದ್ನಲ್ವಾ. ಆ ಪ್ರತಿಜ್ಞೆಯನ್ನು ಪೂರೈಸುವ ಮಾತನ್ನ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾನೆ.
ಅಂದ್ರೆ ತಿಳಿದ ವಸ್ತುವಿನಿಂದ ತಿಳಿಯದ ವಸ್ತುವಿನ ಕಡೆಗೆ ಸಾಗುವುದೇ ನಿಜವಾದ ಪ್ರಯಾಣ ಅಥವಾ ಸರಿಯಾದ ಪ್ರಯಾಣ. ಅದಕ್ಕೆ ಮೊದಲು ನಾವು ಕಂಡ ಸಂಗತಿಗಳ ಬಗ್ಗೆ ಹೇಳಿ, ಇವಿಷ್ಟೇ ಪ್ರಪಂಚದಲ್ಲಿ ಇರುವಂತಹ ಪ್ರಧಾನವಾಗಿ ನಾವು ನಮ್ಮ ಬದುಕಿನಲ್ಲಿ ಆಸರೆಯಾಗಿ ಪಡೆದಂತಹ ವಸ್ತುಗಳು. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಭೂಮಿ, ಆಪಃ, ಅನಲಃ, ವಾಯು, ಖಂ, ಮನಃ, ಬುದ್ಧಿ ಇತ್ಯಾದಿಗಳೆಲ್ಲವೂ ಕೂಡ ಈ ಪ್ರಕೃತಿಯ ಒಂದು ಭಾಗ. ಆಚಾರ್ಯರು ಹಿಂದಿನ ಪದ್ಯಕ್ಕೆ ಒಂದು ತಾತ್ಪರ್ಯವನ್ನು ಕೂಡ ಕೊಟ್ಟಿದ್ದಾರೆ. ಜೀವಗಳು ಎಷ್ಟಿವೆ? ಅನಂತಾನಂತ ಜೀವಾನಾಂ ಯತಂತೆ ಕಶ್ಚಿದೇವತು. ಜೀವರಾಶಿಗಳು ಎಷ್ಟಿದೆ ಅಂತಂದ್ರೆ ನಮ್ಗೆ ಲೆಕ್ಕ ಮಾಡಿ ಇಷ್ಟೇ ಅಂತ ಇಲ್ಲಿ ತನಕ ಯಾರಿಗೂ ಹೇಳಲಿಕ್ಕಾಗ್ಲಿಲ್ಲ, ಹೇಳಲಿಕ್ಕಾಗುವುದೂ ಇಲ್ಲ. ಜೀವಾನಾಂ ಸಂಖ್ಯಾ ಅನಂತ. ಜೀವಗಳ ಲೆಕ್ಕಾಚಾರದಲ್ಲಿ ನಮಗೆ ಅದಕ್ಕೆ ಕೊನೆಯೇ ಇಲ್ಲ. ಒಂದು ಸಣ್ಣ ಪರಿಚಯ ಕೊಡುವುದಾದ್ರೆ ಶಾಸ್ತ್ರ ಹೇಳಿದ್ದು, ಒಂದು ಸೂಜಿಯ ಬಿಂದುವಿನ ತುದಿಯಲ್ಲಿ ಅನಂತಹ ಜೀವರಾಶಯ. ಒಂದು ಸೂಜಿಯ ಬಿಂದುವನ್ನು ಹಾಕಿದ ಜಾಗದಲ್ಲಿ ಅನಂತ ಸಂಖ್ಯೆಯಷ್ಟು ಜೀವರಾಶಿಗಳಿವೆ ಅಂತ. ಅಂದ್ರೆ ಆ ಸೂಜಿಯ ಬಿಂದು ಇಡುವಷ್ಟು ಜಾಗ ಜಗತ್ತಿನಲ್ಲಿ ಮುಗಿಯುತ್ತಾ? ನಮ್ಮ ಅಂಗೈಯಲ್ಲೇ ತೆಗೆದುಕೊಂಡ್ರೆ ಒಂದು ಏನಿಲ್ಲ ಅಂದ್ರೆ ಒಂದು 15-20 ಸಾವಿರ ಸರ್ತಿ ಇಡಬಹುದು. ಅದು ಬಿಡಬಹುದು ಕೆಲವು. ಅಷ್ಟು ಜೀವರಾಶಿಗಳಲ್ಲಿ ಯತಂತೆ ಕೇಚಿದೇವತು. ಅಷ್ಟರಲ್ಲಿ ಕೆಲವರೇ ಕೆಲವರು. ಅಲ್ಲಿ ಕಶ್ಚಿತ್ ಅಂತ ಹೇಳಿದ್ದನ್ನ ಆಚಾರ್ಯರು, ಕಶ್ಚಿತ್ ಅಂದ್ರೆ ನಾವು ಆ 1000ದಲ್ಲಿ ಒಬ್ಬರಾಗ್ತೇವಾ ಇಲ್ವಾ, ಅದರಿಂದಾಗಿ ನಾವು ಪ್ರಯತ್ನ ಮಾಡಬೇಕಾ ಬೇಡವಾ, ನಮ್ಗೆಲ್ಲ ಹೇಳಿದ್ದು ಹೌದೋ ಅಲ್ವೋ ಅಂತ ಹಿಮ್ಮೆಟ್ಟುವುದು ಬೇಡ. ವೇದವ್ಯಾಸರದ್ದೇ ಇನ್ನೂ ಸ್ಪಷ್ಟವಾದ ಮಾತಿದೆ. ಅನಂತ ಜೀವರಾಶಿಗಳಲ್ಲಿ ಕೇಚಿದೇವ, ಕಮ್ಮಿ ಜೀವರಾಶಿಗಳ ಸಂಖ್ಯೆಗೆ ಲೆಕ್ಕ ಹಾಕಿದ್ರೆ ಕಮ್ಮಿ. ಆದ್ರೆ ಒಬ್ರೇ ಅಂದ್ರೆ ಒಬ್ರೇ ಅಲ್ಲ, ಕೇಚಿತ್ ಬಹಳ ಜನ ಇದ್ದಾರೆ. ಮುಕ್ತೈತು ಚ ಮುಚ್ಚತೆ ಕೇಚಿತ್ ಮುಕ್ತೇಶು ಚ ಸ್ಫುಟಂ. ಕೇಚಿನ್ ಮುಕ್ತೇಶು ಚ ಸ್ಫುಟಂ. ಮುಕ್ತೈ ತೇಷು ಚ ಮುಚ್ಯಂತೆ ಕೇಚಿನ್ ಮುಕ್ತೇಶು ಚ ಸ್ಫುಟಂ. ಅನಂತ ಜೀವರಾಶಿಗಳಲ್ಲಿ ಪ್ರಯತ್ನ ಪಡೋರು ಕೆಲವರಾದ್ರೆ, ಕೇಚಿದೇವ ಮುಕ್ತಿ, ಮುಕ್ತಿ ಬೇಕು ಅಂತ ಬಯಸಿ ಬಿಡುಗಡೆಯ ಹಂತವನ್ನ ತಲುಪುವವರು ಮತ್ತೆ ಕೆಲವರು. ಕೇಚನೈವ ಹರಿಂ ಸಮ್ಯಕ್ ಬ್ರಹ್ಮ ರುದ್ರಾದಯೋ ವಿದುಹು. ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳಲ್ಲಿ ಕೆಲವರೇ ಹರಿಂ ಸಮ್ಯಕ್ ವಿದುಹು, ಚೆನ್ನಾಗಿ ತಿಳಿಯೋರು ಮತ್ತು ಕಮ್ಮಿ. ಅನ್ಯೇಷಾಂ ಯಾವತಾ ಮುಕ್ತಿ ತಾವಜ್ಞಾನಂ ಹರೌ ಪರಂ. ಇನ್ನುಳಿದವರಿಗೆ ಅವರವರಿಗೆ ಎಷ್ಟು ತಿಳುವಳಿಕೆ ಬೇಕು ಅದರಲ್ಲಿ ಪ್ರಧಾನವಾಗಿ ಹರೌ ಪರಂ ಜ್ಞಾನಂ, ಹರಿ ಎಲ್ಲರಿಗಿಂತ ಮಿಗಿಲು. ನಾರಾಯಣನ ಬದುಕು ಅನ್ನುವುದು ಉಳಿದ ಎಲ್ಲ ದೇವತೆಗಳಿಗಿಂತ ವಿಶಿಷ್ಟವಾದದ್ದು ಅಂತ ಏನು ತಿಳುವಳಿಕೆ ಇದೆ, ಇದು ಅನ್ಯೇಷಾಂ. ಉಳಿದವರಿಗೆಲ್ಲ ಅಷ್ಟರಿಂದನೇ ಮುಕ್ತಿ ಆಗುತ್ತೆ. ಅವರಿಗೆ ನಾರಾಯಣನ ಬಗೆಗೆ ಪರಿಪೂರ್ಣವಾದ ಅರಿವು, ಅಂದ್ರೆ ಪರಿಪೂರ್ಣ ಅಂದ್ರೆ ದೇವತೆಗಳಲ್ಲಿ ಏನಿದೆಯೋ ಅಷ್ಟು ತಿಳುವಳಿಕೆ ಅವರಿಗೆ ಬರಲ್ಲ. ಅವರಿಗೆ ಪರಿಪೂರ್ಣವಾದದ್ದೆಷ್ಟು? ಅವರ ಬೊಗಸೆಯಲ್ಲಿ ಹಿಡಿಯುವ ನೀರಿನಷ್ಟು. ಅವರವರ ಬೊಗಸೆ ಹೇಗೆ ಬೇರೆ ಬೇರೆಯೋ, ಅವರವರ ತಿಳುವಳಿಕೆಯ ಮಟ್ಟ ಬೇರೆ ಬೇರೆಯೋ, ಹಾಗೆ ಭಗವಂತನ ಅರಿವು ಅಷ್ಟಷ್ಟಕ್ಕೆ ಲಭ್ಯವಾಗಿ ಮುಕ್ತಿ ಅನ್ನೋದಾಗುತ್ತೆ. ಅದರ ಸಮ್ಯಕ್ ಜ್ಞಾನ
ಅದು ಬ್ರಹ್ಮಾದಿ ದೇವತೆಗಳಿಗೆ ಮಾತ್ರ. ಇತಿ ಪಾದ್ಮೇ, ಇದು ಪದ್ಮಪುರಾಣದಲ್ಲಿ ಹೇಳಿದ ಮಾತು. ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾಮತೆ. ಮತ್ತೆ ಭಾಗವತದಲ್ಲೇ ಬಂದ ಮಾತು. ಮುಕ್ತರಾದ ಸಿದ್ಧರಲ್ಲಿ ನಾರಾಯಣನೇ ಪರದೇವತೆ ಅಂತ ಚಿಂತಿಸುವವರು ಕೆಲವರು, ಅವರು ಸುದುರ್ಲಭ, ಅಷ್ಟು ಸುಲಭದಲ್ಲಿ ಸಿಗಲ್ಲ. ಪ್ರಶಾಂತಾತ್ಮ, ನೆಮ್ಮದಿಯ ಜೀವ ಅದು. ಅಂಥವರು ಕೋಟಿ ಜನ್ಮಗಳಲ್ಲಿ ಒಬ್ಬರಾಗಿ ಉಳಿತಾರೆ. ಅಷ್ಟು ಸುಲಭದಲ್ಲಿ ಅವರಿಗೆ ಅದನ್ನ ಅರ್ಥ ಮಾಡ್ಕೊಂಡು ಮುಗಿಸ್ಲಿಕ್ಕಾಗತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರಿಂದಾಗಿ ಕೋಟಿಷ್ವಪಿ ಮಹಾಮತೆ, ಕೋಟಿ ಸಂಖ್ಯೆಯಲ್ಲಿ ಯಾರೋ ಒಬ್ರಿಗೆ ಮಾತ್ರ ಆಗುತ್ತೆ ಭಗವಂತನ ಪರದೇವತಾ ಸ್ಥಿತಿಯನ್ನ ಅರಗಿಸಿಕೊಳ್ಳಿಕ್ಕಾಗುವಂಥದ್ದು. ಬಹಳ ಕಮ್ಮಿ ಜನಕ್ಕೆ, ಅವರು ಸುದುರ್ಲಭ, ಅಂತವ್ರು ಸಿಗುವುದೇ ಬಹಳ ಕಷ್ಟ. ಸರ್ವೇ ಮುಕ್ತಾ ಹರೌ ಭಕ್ತಾ ತೇಷು ಬ್ರಹ್ಮೈವ ಮುಖ್ಯತಃ ವಿಷ್ಣೋ ಪರಮ ಭಕ್ತಸ್ತು ತಸ್ಮಾತ್ ಜೀವಘನೋ ಮತಃ. ಸರ್ವೇ ಮುಕ್ತಾ ಹರೌ ಭಕ್ತಾ, ಎಲ್ಲ ಮುಕ್ತರು ಕೂಡ ಹರಿಯಲ್ಲಿ ಅತ್ಯಂತ ಪ್ರೀತಿ ಇದ್ದವರಿದ್ದಾರೆ. ಅದರಲ್ಲಿ ಅವರಿಗೆ ಸಿಗುವ ಸಂತೋಷದಲ್ಲಿ ಏನು ಕಮ್ಮಿ ಆಗಲ್ಲ. ಅವರ ಸುಖದಲ್ಲಿ ಆ ಅಂದ್ರೇನು ಕಮ್ಮಿ ಆಗತ್ತೆ, ಅಂದ್ರೆ ಬದಲಾಗತ್ತೆ, ಇನ್ನು ಮುಂದೆ ಇಲ್ಲ, ಖಾಲಿ ಆಗತ್ತೆ, ಇಷ್ಟೇ ದಿವಸ ಅವರಿಗೆ ಇದರ ವ್ಯಾಲಿಡಿಟಿ ಅನ್ನೋ ಈ ಯಾವ ಸಮಸ್ಯೆ ಇಲ್ಲ. ಬಂದ ಮೇಲೆ ಅದು ಸುಖದ ಪರಿಪೂರ್ಣವಾದ ಸುಖ. ಅವರಿಗೆ ಅದಕ್ಕಿಂತ ಮೇಲಿನದ್ ಕೊಟ್ಟರು ಅವ್ರಿಗೆ ತಗೊಳ್ಳಿಕ್ ಆಗಲ್ಲ. ಆದ್ರೆ ಮಟ್ಟದಲ್ಲಿ ತೇಷು ಬ್ರಹ್ಮೈವ ಮುಖ್ಯತಃ, ಅವರಿಗೆ ಅದರ ವ್ಯಾಪ್ತಿಯ ವಿಷಯದಲ್ಲಿ ತುಂಬಾ ಕೆಲಸ ಮಾಡಿದವರೆಲ್ಲ ಯಾರು, ಅವರಿಗೆ ತುಂಬಾ ಸುಖ ಕೊಡ್ಲೇಬೇಕಲ್ವಾ. ಅದರಿಂದಾಗಿ ಬ್ರಹ್ಮಾದಿ ದೇವತೆಗಳು ಮಾಡಿದ ಮಹಾ ಕೆಲಸಗಳನ್ನ ಗಮನದಲ್ಲಿಟ್ಟುಕೊಂಡು ಭಗವಂತ ಅವರಿಗೆ ತಿಳಿದಷ್ಟು ಬೇರೆ ಯಾರಿಗೂ ತಿಳುವಳಿಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ತಿಳುವಳಿಕೆ ಹೆಚ್ಚಿದ್ರಿಂದ ಭಕ್ತಿ ಹೆಚ್ಚುತ್ತೆ, ಭಕ್ತಿ ಹೆಚ್ಚಿದ್ರಿಂದ ಪ್ರಾಪಂಚಿಕ ವೈರಾಗ್ಯ ದೊಡ್ಡದಾಗುತ್ತೆ. ಆ ವೈರಾಗ್ಯ ದೊಡ್ಡದಾದ್ರಿಂದ ಪ್ರತಿಯೊಂದು ಕೆಲಸವನ್ನು ಕೂಡ ಕೇವಲ ಭಗವಂತನ ಪ್ರೀತಿಗಾಗಿಯೇ ಮಾಡುವಷ್ಟು ಅವರಲ್ಲಿ ಎಚ್ಚರ ಇರುತ್ತೆ. ಆ ಎಚ್ಚರದಿಂದಾಗಿ ಭಗವಂತನ ಪ್ರೀತಿಯು ಕೂಡ ಅವರ ವಿಷಯದಲ್ಲಿ ಹೆಚ್ಚಾಗುತ್ತೆ. ವಿಷ್ಣೋ ಪರಮ ಭಕ್ತಸ್ತು ತಸ್ಮಾತ್ ಜೀವಘನೋ ಮತಃ. ಜೀವಘನ ಅಂದ್ರೆ ಜೀವನಲ್ಲೇ ಅತ್ಯಂತ ಉತ್ತಮ. ಸತ್ತತ್ವ ಅನ್ನುವ ಕೃತಿಯಲ್ಲಿ ಆಚಾರ್ಯರ ಪ್ರವೇಶ ಇತ್ತು ಅನ್ನೋದಕ್ಕೆ ಈ ಮಾತನ್ನಲ್ಲಿ ಇಲ್ಲಿ ಹೆಕ್ಕಿ ಹಾಕಿದ್ದೇ ಒಂದು ಉದಾಹರಣೆ. ಇಂಥ ಎಷ್ಟೋ ಕೃತಿಗಳಿಂದ ನಮಗೆ ಸತ್ಯವನ್ನ ಇನ್ನಷ್ಟು ಸ್ಫುಟವಾಗಿ ತಿಳಿಸುವುದಕ್ಕೆ ಬೇಕಿರುವ, ಯಾಕೆಂದ್ರೆ ಆಚಾರ್ಯರ ಕಾಲದಲ್ಲಿ ಎಲ್ಲರೂ ಕೂಡ ಇಂಥ ಮಾತುಗಳನ್ನ ಆಡಿದಾಗ ಇದು ಗ್ರಂಥವೇ ಇಲ್ಲ ನೀವು ಹೇಳ್ತಿದ್ರಿ ಅಂತ ಹೇಳಿ ಆಚಾರ್ಯನ ಬಾಯಿ ಮುಚ್ಚಿಸಬಹುದಿತ್ತು. ಆದ್ರೆ ಯಾರೂ ಕೂಡ ಈ ವಿಷಯದಲ್ಲಿ ಆಕ್ಷೇಪ ಎತ್ತಿಲ್ಲ. ಆಕ್ಷೇಪ ಎತ್ತಿದ್ದು ಸುಮಾರು 400-500 ವರ್ಷ ಆದ್ಮೇಲೆ ಆ ಪುಸ್ತಕಗಳು ಯಾವಾಗ ಮರೆಯಾಗ್ಲಿಕ್ಕೆ ಶುರುವಾಯ್ತು, ನಿಧಾನಕ್ಕೆ ಒಬ್ಬೊಬ್ರೆ ಅಂತ ಗ್ರಂಥಗಳನ್ನೆಲ್ಲ ಮಿಸ್ಪ್ಲೇಸ್ ಮಾಡಿ, ಸಿಗದಂತೆ ಮಾಡಿ, ಆಮೇಲೆ ಆಕ್ಷೇಪ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಅದು ಉಳಿದವರಿಗೂ ಈ ಪುಸ್ತಕಗಳನ್ನು ನಾವು ಸಂರಕ್ಷಿಸಿಡ್ಬೇಕಿತ್ತು, ಆಚಾರ್ಯರು ಹೇಗೆ ಬರ್ದಾಗಿದೆ ಅಲ್ವಾ ಅಂತ ನಾವು ಬಿಟ್ಬಾರ್ದಿತ್ತು ಅಂತ ಆಮೇಲೆ ಅನ್ನಿಸಿದ ಸಂಗತಿಗಳು ಇವೆ. ಆದ್ರಿಂದಾಗಿ ಆಚಾರ್ಯರು ಕೊಟ್ಟ ಮಾತು ಹಿಂದಿನ ಮಾತುಗಳಿಗೆ ಅತ್ಯಂತ ಪೂರಕವಾದದ್ದು. ಅಂದ್ರೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅನ್ನುವ ಮಾತು ಕೇವಲ ಕೃಷ್ಣ ಗೀತೆಯಲ್ಲಿ ಹೆದರಿಸ್ಲಿಕ್ಕೆ ಹೇಳ್ತಾ ಇಲ್ಲ. ಇದು ಸಕಲ ಪುರಾಣಗಳಲ್ಲೂ ಈ ವಿಷಯದಲ್ಲಿ ನಾವು ನಿರಂತರ ಪ್ರಯತ್ನಶೀಲರಾಗಿರಬೇಕು. ಕೃಷ್ಣ ಸೂಚಿಸಿದಂತಹ ಸಾವಿರಾರು ವ್ಯಕ್ತಿಗಳಲ್ಲಿ, ಸಾಧಕರಲ್ಲಿ ನಮ್ಮ ಹೆಸರು ಒಂದಾಗಿ ಸೇರಿಕೊಳ್ಳಬೇಕು ಅನ್ನುವ ತವಕ ಇರ್ಬೇಕು ಹೊರತು ಅಯ್ಯೋ 1000ದಲ್ಲಿ ಯಾರು 4 ಜನ ಅಂತೆ, ನಮ್ಗೆ ಯಾಕ್ರಿ ಬೇಕು, ನಮ್ಗೆ ಆ 4 ಜನ ನಾವಾಗ್ಲಿಕ್ಕಾಗತ್ತಾ ಅಂತ ಆ 1000 ಜನನೂ ಅನ್ಕೊಂಡ್ರೆ ಆ 4 ಜನ ಎಲ್ಲೂ ಸಿಗುದಿಲ್ಲ ಕೊನೆಗೆ. ಆದ್ರೆ ಆ ರೀತಿ ಹೇಳಿದ ಉದ್ದೇಶ ಏನಂದ್ರೆ ಅದಷ್ಟು ಅದ್ಭುತವಾದದ್ದು ಅನ್ನೋ ದೃಷ್ಟಿಯಿಂದ. ಅಂದ್ರೆ ಸ್ಪರ್ಧೆಯ
ಸಂಖ್ಯಾಬಲ ಹೆಚ್ಚಿದಷ್ಟು ಟ್ರೋಫಿಯ ಸೌಖ್ಯ ದೊಡ್ಡದಾಗ್ತಾ ಹೋಗುತ್ತೆ. ಸ್ಪರ್ಧೆಯಲ್ಲಿ ಯಾರೂ ಇಲ್ಲ, ಅಂಗಡಿಯವನು, ಪೊಲೀಸು ಮತ್ತೆ ನಾನು ಅಂತ ಓಡಿದ್ದು ಅಂತ ಹೇಳ್ಕೊಂಡು ಅಂಗಡಿಯಿಂದ ಕದ್ದ ಮಾಲನ್ನು ಹಿಡ್ಕೊಂಡು ಬಂದಾದ್ರೂ ಸುಖ ಇದೆಯಾ? ಅದೂ ಇಲ್ಲ. ಕಡಿಮೆ ಜನ ಇದ್ದಷ್ಟು ಬೇಗ ಬರ್ಬೋದು, ಅಥವಾ ನಾನೊಬ್ಬನೇ ಓಡಿ ನಾನು ಗೆದ್ದು ಬಂದಿದ್ದೇನೆ ಅಂತ ಖುಷಿ ಪಡುವುದು. ಆದ್ರೆ ಹೇಳಿ ಯಾರ ಹತ್ರ ಹಿರಿ ಹಿರಿ ಹಿಗ್ಲಿಕ್ಕಿಲ್ಲ, ಮತ್ತೆ ಅದರ ಸುಖದಲ್ಲಿ ಏನು ವೈಭವನು ಕಾಣುವುದಿಲ್ಲ. ಸಾವಿರಾರು ಜನರ ಮಹಾ ವೇದಿಕೆಯಲ್ಲಿ ನಾವು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇವೆ ಅಂದ್ರೆ ಅದು ಬಹಳ ಜನಕ್ಕೆ ನೆನಪಿನಲ್ಲಿದ್ದು ಆ ಮೂಲಕ ನಮ್ಮ ಕರ್ತವ್ಯವನ್ನ ನಾವು ನಡೆಸಲಿಕ್ಕೆ ಸರಿಯಾದ ಪ್ರಯತ್ನ ಹಾಕಿದ್ದೇವೆ ಅನ್ನೋ ಒಂದು ತೃಪ್ತಿ ಇರುತ್ತೆ. ಆದ್ರಿಂದಾಗಿ ಮುಕ್ತಿಯಲ್ಲಿ ಪ್ರವೇಶ ಮಾಡುವವರಿಗೆ ಭಗವಂತನಲ್ಲಿ ಭಕ್ತಿಯ ಹೊರತಾದ ಬೇರೆ ದಾರಿ ಇಲ್ವೇ ಇಲ್ಲ. ಅದು ಪ್ರಧಾನವಾದ ಅಂಶ. ಆದರೆ ಅದರಲ್ಲೂ ಕೂಡ ಆ ವ್ಯತ್ಯಾಸ ಇದ್ದೇ ಇದೆ. ಯಾಕೆ ಎಲ್ರಿಗೂ ಒಂದೇ ತರದ ಸುಖ ಕೊಡ್ಬೋದಿತ್ತಲ್ವಾ ಅಂದ್ರೆ, ಸುಖ ಕೊಡ್ಬೋದಿತ್ತಲ್ವಾ ಅಂದ್ರೆ ನೀವು ಹೇಳಿ ನಾವು ಕೊಡುದು, ನೀವು ಹೇಳಿ ನಮ್ಗೆ ಅದನ್ನು ಬದಲಾಯಿಸುವುದು ಸಾಧ್ಯ ಇಲ್ಲ ಅಲ್ವಾ? ಜಗತ್ತಿನ ಒಟ್ಟಾರೆ ನಿಯಮ ಏನಿದೆ, ವ್ಯವಸ್ಥೆ ಏನಿದೆ, ಅರಿವಿನ ವ್ಯತ್ಯಾಸ ಜೀವ ಸ್ವಭಾವದಲ್ಲಿ ಸಹಜವಾಗಿ ಏನಿದೆ, ಅದನ್ನೇ ಅಭಿವ್ಯಕ್ತಿಗೊಳಿಸುವುದು ಭಗವಂತನಾಗಿ, ಭಗವಂತನ ಅವನಾಗ್ಲಿ ಅವನ ಭಕ್ತರಾಗ್ಲಿ ಯಾರೂ ಕೂಡ ಸಂಕಲ್ಪವನ್ನ ಮೀರಿ, ವೇದದ ಚಿತ್ರಣವನ್ನ ಮೀರಿ ಯಾರೂ ಕೂಡ ಏನೂ ಕಾರ್ಯಭಾರ ನಡೆಸುವುದಿಲ್ಲ. ಹಾಗಾಗಿ ಮಾಡಬಹುದಲ್ವಾ ಅಘಟಿತ ಘಟನಾ ಸಾಮರ್ಥ್ಯ ಇರುವುದರಿಂದ ಅಂದ್ರೆ ಕೊನೆಗೆ ಏನಾಗುತ್ತೆ ಅಂದ್ರೆ ಎಲ್ಲದಲ್ಲೂ ಸಂದೇಹವೇ ಉಳಿದು ಬರುತ್ತೆ. ಯಾವುದನ್ನು ಅವನು ನಿಶ್ಚಯವಾಗಿ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದು, ಪ್ರಕೃತಿಯನ್ನ ಹೇಗಿದೆಯೋ ಹಾಗೆ ಉಳಿಯಗೊಟ್ರೆ ಮಾತ್ರ ಅದು ಬಹಳ ಕಾಲ ಬಾಳತ್ತೆ. ಹೀಗೆ ಬಾಳ್ತಾ ಬರ್ತಾ ಇರುವುದು. ಅವನು ಯಾವತ್ತೂ ಕೂಡ ಪ್ರಾಕೃತಿಕ ನಿಯಮವನ್ನ, ವೇದದ ಪ್ರಾಮಾಣ್ಯವನ್ನ ಹಾಳುಗೆಡುವುದಕ್ಕೆ ಬಿಡುವುದಿಲ್ಲ. ಅದರ ಪಾಡಿಗೆ ಅದು ನಡ್ಕೊಂಡು ಹೋದ್ರೆ ಮಾತ್ರ ಎಲ್ಲರೂ ಅವರವರ ಸೌಖ್ಯವನ್ನ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ. ಬಹಳ ಜನ ತಮಗೆ ತತ್ಕಾಲದ ಒಂದು ಸಮಸ್ಯೆಯನ್ನ ಮೇಲಿಡುವ ಚುರುಕು ಬುದ್ಧಿ ಇರುವುದರಿಂದ ಇದು ಹಾಗೆ, ಇದು ಹೀಗೆ, ಇದು ಅನ್ಯಾಯ ಅಂತ ಬಬ್ಬೆ ಹೊಡಿಬಹುದು. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಏನಾಗ್ಬೇಕು ಅಂತ ಸರಿಯಾಗಿ ಗೊತ್ತಿದ್ದ ನಾಯಕನಿಗೆ ಮಾತ್ರ ಕೆಲವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಪ್ರಕೃತಿಯಲ್ಲಿ ಇರುವ ವಸ್ತುಗಳನ್ನು ಇದ್ದಂತೆಯೇ ಒಪ್ಪಿ ಅದಕ್ಕನುಗುಣವಾದಂತಹ ತಾಂತ್ರಿಕತೆಯನ್ನೋ ಅಥವಾ ಮಂತ್ರಶಕ್ತಿಯನ್ನೋ ಅಥವಾ ಇನ್ನೇನೇ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು ಅಂತಂದಾಗ ಪ್ರಕೃತಿ ಅದನ್ನು ಒಪ್ಪಿಕೊಳ್ಳುತ್ತೆ. ಆಯಾ ಸಾಧಕನಿಗೆ ಅವನ ಶಕ್ತಿಗೆ ಅನುಗುಣವಾದಂತಹ ಚಟುವಟಿಕೆಗಳನ್ನು ಅವನು ಮಾಡ್ತಾನೆ. ಅದರಿಂದ ಅವನಿಗೆ ಸಿಗ್ಬೇಕಾದ ಸುಖವು ಸಿಗ್ತಾ ಹೋಗುತ್ತೆ. ಯಾರಿಗೆ ಚಟುವಟಿಕೆಯಲ್ಲಿಯೇ ತುಂಬಾ ಚಿಕ್ಕ ವ್ಯವಸ್ಥೆ ಇದೆಯೋ ಅವನು ಆ ಚಿಕ್ಕ ವ್ಯವಸ್ಥೆಯಲ್ಲೇ ಸುಖವನ್ನ ಪಡ್ತಾನೆ. ಅದಕ್ಕಿಂತ ಆಚೆ ನಿರೀಕ್ಷಿಸಿ ಇಷ್ಟರಲ್ಲೇ ಮಾಡಿ ಕೇಳ್ತಾನೆ ಅಂದ್ರೆ ಅವನು ಆ ಅರ್ಹತೆಯಲ್ಲಿ ಹಿಂದೆ ಇದ್ದಾನೆ ಅಂತ ಅರ್ಥ. ಅದನ್ನು ಬೇಕು ಅಂತ ಬಯಸ್ಲಿಕ್ಕೆ ತಕ್ಕುದಾದ ಕರ್ಮವನ್ನ ಮಾಡಿರ್ಬೇಕು ಅಂತ ಗೊತ್ತಾಗುತ್ತೆ. ಇದು ನಮಗೆ ಆಚಾರ್ಯರು ಕೊಟ್ಟ ಮಾತು. ಇದರ ಮೊದಲ ಪ್ರತಿಜ್ಞೆಯ ಭಾಗವಾಗಿ ಹೇಳಿದ್ದು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಅಯ್ಯೋ ಮಹತ್ತತ್ವ ಬಿಟ್ರ ಅಂದ್ರೆ ಅಯ್ಯೋ ಅದು ಅಹಂಕಾರದ ಮಹತ್ತತ್ವದ ಸಮಾನವಾದ ಕೆಲವು ಅಂಶಗಳಿವೆ. ಅಂದ್ರೆ ಅದು ಮಹತ್ತತ್ವ ಅನ್ನುವುದೇ ಮಿಗಿಲಾದದ್ದಾದ್ರೂ ಕೆಲವು ಅಂಶಗಳಲ್ಲಿ ಸಾಮ್ಯ ಭಾವ ಇರುವುದರಿಂದ ಅದನ್ನ ಬಿಡಿಸಿ ಹೇಳಲಿಲ್ಲ. ಮಹತೋ ಅಹಂಕಾರ ಏವ ಅಂತರ್ಭಾವ. ಮಹತ್ತತ್ವವನ್ನು ಅಹಂಕಾರದಲ್ಲೇ, ಯಾಕಂದ್ರೆ ಮಹತ್ತತ್ವದಿಂದ ಅಹಂಕಾರ ಹುಟ್ಟಿದ್ದಾದ್ರಿಂದ ಮಹತ್ತತ್ವದ ಅಹಂಕಾರ ಅಂತ ಹೇಳಿರುವುದರಿಂದ ಅದೆರಡು ಒಂದೇ ಯೂನಿಟ್ ಆಗಿ ಕೆಲಸ ಮಾಡುತ್ತೆ. ಆದರೆ ಪ್ರಧಾನವಾಗಿ ಇರುವಂತಹ 8 ಪ್ರಕೃತಿಯ ವಿಭಾಗಗಳನ್ನ ನಿರೂಪಿಸಿ ಕೃಷ್ಣ ನಮಗೆ ಬೇಸಿಕ್ ತಿಳುವಳಿಕೆ ಇಷ್ಟರ ಬಗ್ಗೆ ಇರಬೇಕು. ಭೂಮಿ ಅಂದ್ರೆ ಏನು? ನಮ್ಗೆ ಭೂಮಿ ಅಂದ್ರೆ ಚಿತ್ರದಲ್ಲಿ ತೋರಿಸಿದ ಒಂದು ಗೋಳವಾದ ಆಕಾರದ ಒಂದು ಗ್ರಹ ಅಷ್ಟೇ ಅಲ್ಲ. ಭೂಮಿ ಅಂದ್ರೆ ಅದರ ಅಭಿಮಾನಿ ದೇವತೆ ಒಬ್ಳಿದ್ದಾಳೆ, ಧರ ಅಂತ. ಆಪಹ ಅಭಿಮಾನಿ ದೇವತೆಗಳಿದ್ದಾರೆ. ಅನಲಹ ಅಗ್ನಿ ಇದ್ದಾನೆ, ವಾಯು ಸ್ವತಃ ವಾಯು ಇದ್ದಾನೆ, ಕಂ ವಿನಾಯಕ ಇದ್ದಾನೆ. ಹೀಗೆ ಇನ್ನು ಮನಸ್ಸು ರುದ್ರದೇವರಿದ್ದಾರೆ, ಬುದ್ಧಿ ಭಾರತಿ ಇದ್ದಾಳೆ, ಅಹಂಕಾರ ಅಲ್ಲಿ
ಮತ್ತೆ ಅಹಂಕಾರ ಅನ್ನುವಲ್ಲಿ ರುದ್ರದೇವ ಇದ್ದೇ ಇದ್ದಾನೆ. ಆದ್ರೆ ಅದರ ಜೊತೆಗೆ ಇನ್ನೂ ಅನೇಕ ಅಹಂಭಾವಕ್ಕೆ ಕಾರಣವಾದಂತಹ ಶಕ್ತಿಗಳು ಒಂದಿಷ್ಟಿವೆ. ಇವೆಲ್ಲವೂ ಸೇರಿದ್ರೆ ಪ್ರಕೃತಿ ಆಗುತ್ತೆ. ಇದರಲ್ಲಿ ದುಷ್ಟಶಕ್ತಿಗಳು ಕೆಲವೊಂದ್ ಸರ್ತಿ ಕೆಲಸ ಮಾಡುತ್ತಿದೆ ನಮ್ಮೊಳಗೇನೆ. ಹೊರಗಿನಿಂದಲೂ ಕೂಡ ಅಂತಹ ವಿಕೃತಿಗಳಿಗೆ ಮನುಷ್ಯ ಬಲಿಯಾಗುವ ಸಾಧ್ಯತೆಗಳಿದ್ದಾವೆ. ಆದ್ರಿಂದಾಗಿ ಇದಿಷ್ಟನ್ನ ಗಮನಿಸಿ ನಾವು ಪರಮಾತ್ಮನನ್ನ ತಿಳ್ಕೊಳ್ಬೇಕು. ಇವಿಷ್ಟು ಗೊತ್ತಾದ್ರೆ ಇದರ ವರ್ಕ್ ಪ್ಲೇಸ್ ಏನು, ಹ್ಮ್, ಹೇಗೆ ಇದು ಕಾರ್ಯಭಾರ ನಡೆಸತ್ತೆ, ಯಾ ಎಷ್ಟು ಮಟ್ಟದಲ್ಲಿ ಇದು ಕಾರ್ಯಭಾರಕ್ಕೆ ಅನುವು ಮಾಡಿಕೊಡುತ್ತೆ, ಇದೆಲ್ಲವನ್ನು ಕೂಡ ಅನಲೈಸ್ ಮಾಡಿದ್ರೆ ಆಗ ದೇವರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಪ್ರತಿಯೊಂದು ವಿಷಯವೂ ಅದ್ಭುತ. ಭೂಮಿ ಅನ್ನೋದು ನೋಡಿ, ಅದು ಏನಾದ್ರೂ ಬಿದ್ರೆ ಸ್ವಲ್ಪ ದಿನ ತೆಗೆದುಕೊಳ್ಳಬಹುದಾದ್ರೂ ಕೂಡ ಭೂಮಿಗೆ ಬೇಕಿರುವ ಎಲ್ಲಾ ಪದಾರ್ಥಗಳನ್ನು ಕೂಡ ಆ ವಸ್ತುವಿನಿಂದ ಅದು ಕೊಳೆಯುವಂತಾಗಿ ಸ್ವೀಕರಿಸುವುದಕ್ಕೆ ಭೂಮಿ ಸಹಾಯ ಮಾಡುತ್ತೆ. ನೀರು ನಿರಂತರ ಹರಿಯುವ ಗುಣವುಳ್ಳದ್ದು, ಕೊಳೆಯನ್ನು ತೆಗಿತಾ ಇರುತ್ತೆ. ನೂರಾರು ಸಾವಿರಾರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜೀವಿಗಳ ಜೀವನಾಧಾರವಾಗಿ ನಿರಂತರ ಹರಿತಾ